ಯೇಸುವಿನ ದಿವ್ಯವಾಣಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ ದಿವ್ಯ ವಾಕ್ಯ. ದಿವ್ಯವಾಕ್ಯ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಅಂತರ್ಜಾಲ ರೇಡಿಯೋ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ಪ್ರಿಯರೇ, ಇಂದಿನ ದಿವ್ಯವಾಕ್ಯ ಕಾರ್ಯಕ್ರಮವು ವಿಶೇಷ ಖರ್ಜೂರ ಗರಿಗಳ ಭಾನುವಾರದ ಕಾರ್ಯಕ್ರಮವಾಗಿ ಮೂಡಿಬರಲಿದೆ. ಪ್ರಿಯರೇ, ನಿಮ್ಮಲ್ಲಿ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ನಮಗೆ ಮುಕ್ತವಾಗಿ ಕರೆಗಳ ಮೂಲಕ ಅಥವಾ SMS ಸಂದೇಶ ಕಳಿಸುವ ಮೂಲಕ ತಿಳಿಸುವುದಾದರೆ ನಾವು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9449141499. ಮತ್ತೊಮ್ಮೆ ಹೇಳ್ತೇನೆ, 9449141499. ಪ್ರಿಯರೇ, ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ಸುಮಧುರವಾದ ಈ ಭಕ್ತಿಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ. ದಾವಿದ ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ. ನೀಡಿದ ಪರಮನಿಗೆ, ಆಶ್ರಯ ತೋರಿದ ಜನಕನಿಗೆ, ಸುಖವನ್ನು ನೀಡುವ ದೇವನಿಗೆ, ಸಾಂತ್ವನ ಹೇಳುವ ಕ್ರಿಸ್ತನಿಗೆ ಎಲ್ಲರೂ ಹಾಡುವ ಹೋಸಾನ್ನ, ಹೊಗಳುತ್ತ ಹಾಡುವ ಹೋಸಾನ್ನ. ದಾವಿದ ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ. ಸುಮಧುರವಾದ ಭಕ್ತಿಗೀತೆಯನ್ನು ಕೇಳಿದ್ರಲ್ಲ ಪ್ರಿಯರೇ. ಇಂದಿನ ಸಂದೇಶದ ವಿಷಯ ಯೇಸುವಿನ ತ್ಯಾಗ ಎಂಬುದಾಗಿ. ಸಾಮಾನ್ಯವಾಗಿ ಈ ಖರ್ಜೂರ ಗರಿಗಳ ಭಾನುವಾರ ಆದ ನಂತರ ಬರುವಂತಹ ಭಾನುವಾರ ಅದು ಪುನರುತ್ಥಾನವಾದ ಭಾನುವಾರ, ಈಸ್ಟರ್ ಸಂಡೇ ಎಂಬುದಾಗಿ ಕರೀತಾರೆ. ಹಾಗಾದ್ರೆ ಈ ಖರ್ಜೂರ ಗರಿಗಳ ಭಾನುವಾರದ ವಿಶಿಷ್ಟತೆ ಏನು, ಮತ್ತೆ ಇದರ ಕುರಿತಾಗಿ ಸತ್ಯವೇದ ಏನನ್ನ ಹೇಳ್ತದೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಸತ್ಯವೇದದಲ್ಲಿ ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾದಂತಹ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 12-16 ವಾಕ್ಯಗಳನ್ನ ನಾವು ಈಗ ಕೇಳಿಸಿಕೊಳ್ಳೋಣ. ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದರು. ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಅರ್ಭಟಿಸಿದರು. ಮತ್ತು ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು. ಇದರಿಂದ ಚೀಯೋನ್ ನಗರಿಯೇ, ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ವಾಕ್ಯವನ್ನ ಕೇಳಿಸಿಕೊಂಡ್ರಲ್ಲ. ಇಲ್ಲಿ ನಾವು ನೋಡುವಾಗ ಯೇಸು ಯೆರೂಸಲೇಮಿಗೆ ಅರಸನಂತೆ ಪ್ರವೇಶ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಯಾರಾದರೂ ಅರಸನಾದವನು ಅಥವಾ ರಾಜನಾದವನು ಕತ್ತೆ ಮೇಲೆ ಬರುವುದುಂಟೆ? ಅರಸನಾದವನು ಕುದುರೆ ಮೇಲೆ ಬರ್ತಾನೆ. ಇದು ನಮಗೆ ನಿಮಗೆ ಚೆನ್ನಾಗಿ ಗೊತ್ತು. ಹಾಗಾದರೆ ಯೇಸು ಯಾಕೆ
ಕತ್ತೆಯ ಮೇಲೆ ಬಂದನು ಎಂಬುದಾಗಿ ನಾವು ನೋಡುವಾಗ, ಕತ್ತೆ ಇಸ್ರಾಯೇಲ್ ಒಂದು ಪ್ರಾಂತ್ಯದಲ್ಲಿ ನಾವು ನೋಡುವಾಗ ಕತ್ತೆ ಒಂದು ಸಮಾಧಾನದ ಗುರುತಾಗಿದೆ. ಹಾಗಾಗಿ ಯೇಸು ಈ ಲೋಕದಲ್ಲಿ ಮೊದಲನೇ ಸಾರಿ ಬಂದಿದ್ದು ಸಮಾಧಾನದ ಪ್ರಭುವಾಗಿ, ಸಮಾಧಾನದ ಅರಸನಾಗಿಯೇ ಹೊರತು ಲೋಕವನ್ನ ಆಳುವ ಅರಸನಾಗಿ ಬಂದಿಲ್ಲ. ಇಂದು ಲೋಕವು ಯೇಸು ಈ ಲೋಕದಲ್ಲಿ ಅರಸನಾಗಿ ಬಂದನು ಎಂಬುದಾಗಿ ತಪ್ಪು ಅರ್ಥವನ್ನ ಗ್ರಹಿಸಿಕೊಂಡು ಇರುವುದನ್ನು ನಾವು ನೋಡ್ತೇವೆ. ಹೆರೋದ ರಾಜನು ಯೇಸು ಅರಸನಾಗಿ ಈ ಲೋಕವನ್ನು ಆಳುವುದಕ್ಕೆ ಬಂದನು ಎಂಬುದಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಏನು ಮಾಡ್ತಾನೆ, 2 ವರ್ಷದ ಒಳಗಿರುವ ಎಲ್ಲ ಕೂಸುಗಳನ್ನು, ಬೆತ್ಲೆಹೇಮಿನಲ್ಲಿ ಹುಟ್ಟಿರುವಂಥ ಎಲ್ಲ ಕೂಸುಗಳನ್ನು ಕೊಲ್ಲುವುದಕ್ಕೆ ಅವನು ಅಪ್ಪಣೆ ಮಾಡ್ತಾನೆ. ಇದು ತಪ್ಪಾದ ಅಭಿಪ್ರಾಯವಾಗಿರ್ತದೆ. ಯೇಸು ರಾಜನಾಗಿ ಅಥವಾ ಅರಸನಾಗಿ ಈ ಲೋಕಕ್ಕೆ ಆಳುವುದಕ್ಕಾಗಿ ಬರಲಿಲ್ಲ. ಬದಲಾಗಿ ಯೇಸು ಸಮಾಧಾನದ ಅರಸನಾಗಿ, ಅಂದರೆ ಲೋಕದಲ್ಲಿ ಸಮಾಧಾನದ ಇಲ್ಲದೆ ನಾವು ಪರಿತಪಿಸುತ್ತಿರುವಾಗ ಸಮಾಧಾನದ ಪ್ರಭುವಾಗಿ ಅವರು ಇಲ್ಲಿಗೆ ಬಂದರು. ಯೋಹಾನ ಬರೆದ ಸುವಾರ್ತೆ 14:27 ಯೇಸು ಹೇಳಿದ್ದು, ಈ ಲೋಕವು ಕೊಡುವಂಥ ಶಾಂತಿಯನ್ನು ನಾನು ನಿಮಗೆ ಕೊಡೋದಿಲ್ಲ, ನನ್ನದೇ ಆದಂಥ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ. ಪ್ರಿಯರೇ, ಈ ಲೋಕದಲ್ಲಿ ಅಶಾಂತಿ ತುಂಬಿ ತುಳುಕ್ತಾ ಇದೆ. ಈ ಲೋಕದಲ್ಲಿ ಸಮಾಧಾನ ಇಲ್ಲದೆ ಜನರು ಪರಿತಪಿಸುತ್ತಾ ಇದ್ದಾರೆ. ಇವತ್ತು ಎಲ್ಲ ಇದ್ದರೂ ಕೂಡ ಹಣ, ಆಸ್ತಿ, ಪದವಿ, ಪುರಸ್ಕಾರಗಳು, ಮನೆ ಎಲ್ಲ ಇದ್ದರೂ ಕೂಡ ಸಮಾಧಾನ ಇಲ್ಲದೆ ನರಳುತ್ತಾ ಇರುವಂಥವರು ಅನೇಕರಿದ್ದಾರೆ. ಇವತ್ತು ಸಮಾಧಾನಕ್ಕಾಗಿ, ಶಾಂತಿಗಾಗಿ ಮಾನವನು ಇಲ್ಲ ಸಲ್ಲದ ಪ್ರಯತ್ನವನ್ನು ಮಾಡ್ತಾನೆ. ಕುಡಿತದ ದಾಸಕ್ಕೆ ಬಲಿಯಾಗುತ್ತಾನೆ, ಮೋಜು ಮಸ್ತಿಗೆ ಬಲಿಯಾಗುತ್ತಾನೆ, ತಾತ್ಕಾಲಿಕವಾಗಿ ಸಿಗುವಂತಹ ಸಮಾಧಾನಕ್ಕಾಗಿ ಹಾರೈಸುತ್ತಾನೆ. ಆದರೆ ಅವೆಲ್ಲವೂ ಆತನಿಗೆ ಸಮಾಧಾನವಾಗಲಿ, ಶಾಂತಿಯನ್ನಾಗಲಿ, ಸಂತೋಷವನ್ನಾಗಲಿ ಸ್ವಲ್ಪ ಹೊತ್ತು ತಂದುಕೊಡ್ಬೋದೇ ವಿನಃ ನಿತ್ಯ ನಿರಂತರವಾಗಿ ಅದು ಇರುವುದಿಲ್ಲ. ಪ್ರಿಯರೇ, ಹಾಗಾದರೆ ಸಮಾಧಾನದ ಅರಸನಾಗಿ ಆತನು ಕತ್ತೆಯನ್ನು ಹತ್ತಿ ಬರೋದನ್ನು ನಾವು ನೋಡ್ತೇವೆ. ಯೇಸು ಕತ್ತೆಯನ್ನು ಹತ್ತುಕೊಂಡು ಬರೋದಕ್ಕೂ ಕೂಡ ಒಂದು ಕಾರಣ ಇದೆ. ಏನಂದರೆ, ಇದು ಕೂಡ ಒಂದು ಪ್ರವಾದಿಗಳ ಮುಖಾಂತರವಾಗಿ ಯೇಸು ಹುಟ್ಟಿ ಯೆರೂಸಲೇಮಿಗೆ ಬರುವುದಕ್ಕಿಂತ ಮುಂಚಿತವಾಗಿಯೇ ತನ್ನ ಪ್ರವಾದಿಗಳ ಮುಖಾಂತರವಾಗಿ ದೇವರು ಹೇಳಿದ್ದನ್ನು ನಾವು ನೋಡ್ತೇವೆ. ಆ ವಾಕ್ಯ ಎಲ್ಲಿ ಸತ್ಯವೇದದಲ್ಲಿ ಬರೆದಿದೆ ಎಂಬುದಾಗಿ ನೀವು ನನ್ನನ್ನು ಕೇಳಿದರೆ, ನಿಮ್ಮಲ್ಲಿ ಸತ್ಯವೇದ ಇರುವುದಾದರೆ ಜಕರ್ಯ ಪ್ರವಾದನೆಯ ಪುಸ್ತಕ 9ನೇ ಅಧ್ಯಾಯ 9ನೇ ವಾಕ್ಯವನ್ನು ನೋಡೋಣ. ಯೆರೂಸಲೇಮ್ ಪುರಿಯೇ, ಹರ್ಷಧ್ವನಿಗೈ, ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣ ಉಳ್ಳವನಾಗಿಯೂ ಕತ್ತಿಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಹೌದು, ಈ ವಾಕ್ಯವನ್ನು ನಾವು ನೋಡುವಾಗ ಯೇಸು ಪ್ರವಾದಿಗಳ ಮುಖಾಂತರವಾಗಿ ಹೇಳಿದ ಮಾತನ್ನು ನೆರವೇರಿಸುವುದನ್ನು ಇಲ್ಲಿ ನಾವು ನೋಡ್ತೇವೆ. ಹೌದು, ಕತ್ತೆ ಮರಿಯನ್ನು ಹತ್ತಿ ಯೇಸು ಯೆರೂಸಲೇಮಿಗೆ ಅರಸನಂತೆ ಹೋದನು. ಆದರೆ ಅಲ್ಲಿ ಇದ್ದಂತಹ ಜನರು ಯೇಸುವನ್ನು ಸ್ವಾಗತ ಮಾಡುವಾಗ ಅಲ್ಲಿ ಯೇಸುವನ್ನು ಕುರಿತು ಹಾಡು ಹೇಳುವುದನ್ನು ನಾವು ನೋಡ್ತೇವೆ. ಏನಂತ ಹಾಡು ಹೇಳ್ತಾರೆ? ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂಬುದಾಗಿ. ಯೇಸು ಹುಟ್ಟಿದಾಗಿನಿಂದ ಯೇಸು ತನ್ನ ಮರಣವನ್ನು ಹೊಂದಿ ಪುನರುತ್ಥಾನ ಹೊಂದುವುದರ ತನಕ ಎಲ್ಲ ಹಳೆಯ ಒಡಂಬಡಿಕೆಯಲ್ಲಿ ದೇವರು ತನ್ನ ಪ್ರವಾದಿಗಳ ಮುಖಾಂತರವಾಗಿ ಹೇಳಿದ ಪ್ರತಿಯೊಂದೊಂದು ವಾಕ್ಯವನ್ನು ನೆರವೇರಿಸಿದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಪ್ರಿಯರೇ, ಯಾವ ಮಾತುಗಳು ನಿಷ್ಫಲವಾಗಿಲ್ಲ. ಸತ್ಯ ವೇದದಲ್ಲಿ ಬರೆದಿರುವಂಥ ಎಲ್ಲ ಮಾತುಗಳು ಸತ್ಯವಾಗಿದೆ. ಹಾಗಾಗಿ ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರನ್ನು ನಂಬಿರಿ, ದೇವರಿಗೆ ಭಯಪಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಿರಿ ಎಂಬುದಾಗಿ ಸತ್ಯವೇದ ನಮಗೆ ಬೋಧಿಸುತ್ತದೆ. ಪ್ರಿಯರೇ, ಇವತ್ತು ನಾವು ದೇವರ ವಾಕ್ಯಕ್ಕೆ ಭಯಪಡುವುದಿಲ್ಲ. ಉದಾಸೀನತೆಯಿಂದ ನಾವು ನಮ್ಮ ಜೀವಿತವನ್ನು ನಮ್ಮಿಷ್ಟ ಬಂದಂತೆ ನಾವು ನಡೆಸುತ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ ನಮಗೆ ಬರೆದಿದೆ, ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಯೇಸು ಸ್ವಾಮಿ ಒಂದು ಕಡೆ ಹೇಳಿದ್ದಾರೆ, ಭೂಮಿ ಆಕಾಶಗಳು ಅಳಿದು ಹೋಗಬಹುದು, ಆದರೆ ನಾನು ಹೇಳಿದ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ. ಹಾಗಾದರೆ ದೇವರು ಈ ಲೋಕಕ್ಕೆ ಯೇಸು ಸ್ವಾಮಿ ಕಳಿಸಿಕೊಂಡಂಥ ಮೂಲ ಉದ್ದೇಶ, ದ ಪರ್ಪಸ್ ನಾವು ನೋಡುವಾಗ ಮಾನವರ ಪಾಪಗಳನ್ನು ಯೇಸು ಕ್ಷಮಿಸುವುದಕ್ಕೆ ಮತ್ತು ನಿತ್ಯ ಜೀವವನ್ನು ಕೊಡುವುದಕ್ಕೆ. ಇದು ನಾವು ದೇವರಿಂದ ಪಡೆದುಕೊಳ್ಳಬೇಕಾದಂಥ ಉಚಿತವಾದ ಎವರ್ಲಾಸ್ಟಿಂಗ್ ಗಿಫ್ಟ್, ನಿತ್ಯತ್ವದ ಜೀವಿತ. ಪ್ರಿಯರೇ, ಅದರಿಂದಲೇ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ದೇವರ ವಾಕ್ಯಗಳನ್ನು ಕೈಗೊಂಡು ದೇವರಿಗೆ ಭಯಪಟ್ಟು ದೇವರ ಮಾತುಗಳನ್ನು ಕೈಗೊಂಡು ನಾವು ನಡೆಯುವುದಾದರೆ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ. ಪ್ರಿಯರೇ,
ಯೇಸು ಸ್ವಾಮಿ ತನ್ನ ಮರಣ ಮತ್ತು ಶ್ರಮೆಯನ್ನು ಮುಂಚೆಯೇ ತನ್ನ ಶಿಷ್ಯರಿಗೆ ಹೇಳುವುದನ್ನು ನಾವು ನೋಡ್ತೇವೆ. ಯೇಸು ಯಾವುದನ್ನು ಬಚ್ಚಿಟ್ಟಿಲ್ಲ, ಯಾವುದನ್ನು ಮುಚ್ಚಿಟ್ಟಿಲ್ಲ, ಅಥವಾ ಸತ್ಯವೇದದಲ್ಲಿ ಯಾವುದು ಬಚ್ಚಿಡುವಂಥ ರಹಸ್ಯಗಳು ಯಾವುದೂ ಇಲ್ಲ. ಸತ್ಯವೇದವನ್ನು ನೀವು ಓದುವಾಗ ದೇವರು ಎಲ್ಲವನ್ನ ತನ್ನ ಮಕ್ಕಳಿಗೆ ಮುಂಚಿತವಾಗಿ ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಸತ್ಯವೇದದಲ್ಲಿ ಯೇಸು ತನ್ನ ಮರಣ ಮತ್ತು ಪುನರುತ್ಥಾನದ ಕುರಿತಾಗಿ ಹೇಳುವುದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ನೋಡಿದರೆ ಪ್ರಿಯರೇ, ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗುವುದಕ್ಕಿಂತ ಮುಂಚೆಯೇ ತನ್ನ ಶಿಷ್ಯರಿಗೆ ತನ್ನ ಮರಣ ಮತ್ತು ಪುನರುತ್ಥಾನದ ಕುರಿತಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಯೇಸುವಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ನಾನು ಶಿಲುಬೆಯ ಮರಣವನ್ನು ಹೊಂದಲೇಬೇಕು ಮತ್ತು ನನ್ನ ಜನರಿಗೆ ಪಾಪದಿಂದ ಬಿಡುಗಡೆ ಕೊಡಲೇಬೇಕು ಎಂಬುದಾಗಿ. ಹಾಗಾಗಿ ಯೇಸು ತನ್ನ ಶಿಷ್ಯರಿಗೆ ಮೊದಲೇ ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾದರೆ 2ನೇ ಸಾರಿ ಹೇಳುವುದನ್ನು ಎಲ್ಲಿ ಬರೆದಿದೆ ಎಂಬುದಾಗಿ ನೋಡಿದರೆ ಅದೇ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 22 ಮತ್ತು 23ನೇ ವಾಕ್ಯದಲ್ಲಿ ಯೇಸು ತನ್ನ ಮರಣ ಮತ್ತು ಪುನರುತ್ಥಾನಗಳನ್ನು 2ನೇ ಸಾರಿ ತಿಳಿಸಿದ್ದು ಎಂಬುದಾಗಿ. ಅವರು ಗಲಿಲಾಯದಲ್ಲಿ ಗುಂಪು ಗುಂಪಾಗಿ ಕೂಡುತ್ತಿರುವಾಗ ಯೇಸು ಅವರಿಗೆ, ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು, ಅವರು ಆತನನ್ನು ಕೊಲ್ಲುವರು, ಸತ್ತ 3ನೇ ದಿನದಲ್ಲಿ ಆತನು ಜೀವಿತವಾಗಿ ಎಬ್ಬಿಸಲ್ಪಡುವನು ಎಂದು ಹೇಳಿದನು. ನೋಡಿ, ಇಲ್ಲಿ 2ನೇ ಸಾರಿ ಮತ್ತೆ ಯೇಸು ತನ್ನ ಶಿಷ್ಯರಿಗೆ ಹೇಳುವುದನ್ನು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಯೇಸು 3ನೇ ಸಾರಿ ಕೂಡ ತನ್ನ ಶಿಷ್ಯರಿಗೆ ಹೇಳುವುದರ ಕುರಿತಾಗಿ ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೇಸು ಯೆರೂಸಲೇಮಿಗೆ ಹೋಗುತ್ತಿರುವಾಗ 12 ಮಂದಿ ಶಿಷ್ಯರನ್ನು ಒತ್ತಟ್ಟಿಗೆ ಕರೆದುಕೊಂಡು ದಾರಿಯಲ್ಲಿ ಅವರಿಗೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡುಕೊಡುವರು. ಅವರು ಅವನಿಗೆ ಮರಣದಂಡೆಯನ್ನು ವಿಧಿಸಿ ಅವನನ್ನು ಅಪಹಾಸ್ಯ ಮಾಡುವುದಕ್ಕೂ ಕೊರಡೆಗಳಿಂದ ಹೊಡೆಯುವುದಕ್ಕೂ ಶಿಲುಬೆಗೆ ಹಾಕುವುದಕ್ಕೂ ಅನ್ಯರ ಕೈಗೆ ಒಪ್ಪಿಸುವರು. ಅವನು ಸತ್ತ 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂಬುದಾಗಿ. ಇದೇ ಸುವಾರ್ತೆ ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ ಪ್ರೇರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ದೇವರು ತನ್ನ ಉದ್ದೇಶವನ್ನು ಮಾನವರಾದ ನಮ್ಮೆಲ್ಲರಿಗೂ ಶಿಲುಬೆಯ ಮರಣದ ಮುಖಾಂತರವಾಗಿ ನಮಗೆ ಬಿಡುಗಡೆಯನ್ನು ಕೊಟ್ಟರು. ನನ್ನಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನನಗೆ ನಾನೇ ಮೋಸ ಮಾಡಿಕೊಂಡಂತೆ ಎಂಬುದಾಗಿ ಸತ್ಯವೇದದಲ್ಲಿ 1 ಯೋಹಾನ 1ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದೇ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಅದನ್ನು ಬಿಟ್ಟು ಬಿಟ್ಟರೆ ದೇವರು ನನ್ನ ಪಾಪಗಳನ್ನು ಕ್ಷಮಿಸುವನು ಎಂಬುದಾಗಿದೆ. ಪ್ರಿಯರೇ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಅರಿಕೆ ಮಾಡಿಕೊಂಡು ಬಿಟ್ಟು ಬಿಡಬೇಕು. ಅದನ್ನು ಮುಂದುವರಿಸಿಕೊಂಡು ನಾವು ಹೋಗಬಾರ್ದು. ಯೇಸು ನನಗೆ ಕ್ಷಮೆ ಕೊಟ್ಟಿದ್ದಾರೆ ಎಂದು ತಿಳಿದುಕೊಂಡು ಬೇಕೆಂದು ನಾವು ಪಾಪದಲ್ಲಿ ಬೀಳಬಾರದು. ದೇವರು ನಮಗೆ ಪರಿಶುದ್ಧವಾದ ಜೀವಿತವನ್ನು ಜೀವಿಸಲು ಕರೆದಿದ್ದಾನೆ. ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಕೂಡ ಪರಿಶುದ್ಧರಾಗಿ ಜೀವಿಸಿ ಎಂಬುದಾಗಿ ದೇವರು ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ, ಕಮಾಂಡ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಪರಿಶುದ್ಧರಾಗಿ ಜೀವಿಸುವುದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯವಾಗಿದೆ. ಕಾರ್ಯಕ್ರಮವನ್ನು ಕೇಳುವಂತಹ ಎಲ್ಲ ಶ್ರೋತೃಗಳಿಗೆ ದೇವರು ಸಮಾಧಾನವನ್ನು ಕೊಡುವಂಥ ದೇವರು, ರಕ್ಷಣೆಯನ್ನು ಅಂತ ಕೊಡುವಂಥ ದೇವರು, ಪಾಪದಿಂದ ಬಿಡುಗಡೆಯನ್ನು ಕೊಡುವಂತಹ ದೇವರು ಯೇಸು ಆಗಿದ್ದಾರೆ. ಹಾಗಾದರೆ ನಾವು ದೇವರ ಬಳಿಯಲ್ಲಿ ಬಂದು ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ನಾವು ದೇವರಿಗೆ ವಿಧೇಯರಾಗಿ ಜೀವಿಸೋಣ, ದೇವರ ಮಕ್ಕಳಾಗಿ ಜೀವಿಸೋಣ, ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯೋಣ. ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ದೇವರು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ದಲಿತರ ರಕ್ಷಕ ಬರುತ್ತಿಗರು, ರಕ್ಷಣೆ ನೀಡಲು ಬರುತ್ತಿಗರು, ಅಳುತಿಗ ಜನರನ್ನು ಕರೆದಿಗರು, ಕಣ್ಣೀರ ಒರೆಸಲು ಬಂದಿಗರು. ಬನ್ನಿರಿ ಎಲ್ಲರೂ ಸೇರೋಣ, ಹೋಸಾನ ಹೋಸಾನ ಹಾಡೋಣ. ದಾವಿದ ಕುವರಗೆ ಹೋಸಾನ, ಮಹೋನ್ನತ ದೇವಗೆ ಹೋಸಾನ. ಕರ್ತನ ನಾಮದಿ ಬರುವವರು ಆಶೀರ್ವದಿತರು.
ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ. ಹೋಸಾನ 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 ಹೋಸಾನ. ಇಂದು ಪ್ರಸಾರವಾದಂತಹ ಖರ್ಜೂರ ಗರಿಗಳ ಭಾನುವಾರದ ವಿಶೇಷ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿದೆ ಎಂಬುದಾಗಿ ನಾನು ಭಾವಿಸುತ್ತೇನೆ. ಪ್ರಿಯರೇ, ಯೇಸುವಿನ ದಿವ್ಯವಾಣಿ ಸುವಾರ್ಥ ಸೇವೆಗಾಗಿ ಪ್ರಾರ್ಥನೆ ಮಾಡಿ. ಹಾಗೂ ನಿಮ್ಮಲ್ಲಿ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ಮುಕ್ತವಾಗಿ ನಮ್ಮೊಂದಿಗೆ ಕರೆಗಳ ಮೂಲಕ ಅಥವಾ SMS ಸಂದೇಶದ ಮೂಲಕ ತಿಳಿಸಿ. ನಿಮಗೋಸ್ಕರವಾಗಲಿ, ನಿಮ್ಮ ಸ್ನೇಹಿತರಿಗೋಸ್ಕರವಾಗಲಿ, ಅಕ್ಕಪಕ್ಕದ ಮನೆಯವರಿಗಾಗಿ ಪ್ರಾರ್ಥನಾ ಮನವಿಗಳಿದ್ದರೆ ಅವರ ಪರವಾಗಿ ನೀವು ತಿಳಿಸುವುದಾದರೆ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ನೀವು ಕರೆಗಳನ್ನು ಅಥವಾ SMS ಸಂದೇಶಗಳನ್ನು ಕಳಿಸಿಕೊಡಬೇಕಾದ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9441414149. ಮತ್ತೊಮ್ಮೆ ಹೇಳುತ್ತೇನೆ, 9449141499. ಪ್ರಿಯರೇ, ಮುಂದಿನ ವಾರವೂ ಕೂಡ ವಿಶೇಷ ಕಾರ್ಯಕ್ರಮವಾಗಿ ದಿವ್ಯ ವಾಕ್ಯ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮವನ್ನು ನಿಮ್ಮ ಸ್ನೇಹಿತರಿಗೂ, ಬಂಧುಗಳಿಗೂ, ಅಕ್ಕಪಕ್ಕದವರಿಗೂ ಪರಿಚಯ ಮಾಡಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ. ದೇವರು ತಾನೇ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮಸ್ಕಾರ.